ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವರಿಯಿಂದ. ಇದು ದೇವಕಾರದ 2ನೇ ಭಾಗದ ವಿಡಿಯೋ ಆಗಿತ್ತು. ರಂಗೋಲಿ ಮಸ್ತಾಗಿತ್ತು. ಅದನ್ನು ಇವಳೇ ನಮ್ಮ ಅತ್ತಿ ಮಗಳು ರಶ್ಮಿ ಅಂತ ಹಾಕಿದಳು. ಇವಳು ಆಲ್ರೆಡಿ ರಂಗೋಲಿ ವಿಡಿಯೋಗಳು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದೆನು. ಇದು ಭಾಳ ಚೆಂದಾಗಿತ್ತು. ದೇವಕಾರ್ಯ ಸಂಬಂಧ ಆ ಥರದ್ದು ಸಿಮಿಲರ್ ಆಗಿ ಅವಳು ರಂಗೋಲಿ ಹಾಕಿದ್ಲು. ಅದಕ್ಕೋಸ್ಕರ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡು ನಾವು ಇವತ್ತು ದೇವಕಾರ್ಯದ್ದು 2ನೇ ಭಾಗದ ವಿಡಿಯೋ ಮಾಡಾಕತ್ತೇನು. ಅಂದ್ರೆ ಒಳಕಲ್ ಪೂಜಾದು ವಿಡಿಯೋ ಮಾಡಾಕತ್ತೇನು. ಇದು ನೋಡ್ರಿ, ಇದು ಒಳಕಲ್ಲು ಮತ್ತು ಬಿಸುಕಲ್ಲು ಎರಡೂ ಇಟ್ಟು ಈ ರೀತಿ ಡೆಕೋರೇಷನ್ ಮಾಡಿ ಪೂಜೆ ಮಾಡೋದು. ಒಳಕಲ್ಲ ಪೂಜೆ ಮಾಡೋರು ಮತ್ತು ಅದು ಅರ್ಶಿನ ಬಿಸೋರು ಭತ್ತ ಕೊಟ್ಟವ್ರಿಗೆ 5 ಮಂದಿ ಸಪ್ರೇಟ್, ಎರಡೂ ಮಾಡೋರಿಗೆ 5 ಮಂದಿಗೆ ಉಡಿ ತುಂಬ್ತಾರು. ಎಲ್ಲಿ ಅಡಿಕೆ ಮತ್ತು ಭತ್ತದಿಂದ ಅವ್ರಿಗೆ ಮಡ್ಲಕ್ಕಿ ತುಂಬ್ತಾರು. ಮೊದಲಿಗೆ ಎಲೆ ಅಡಿಕೆ ಹಾಕಿ ಕಸ ಮತ್ತು ಈ ಮಡ್ಲಕ್ಕಿನ ಭತ್ತನ ತುಂಬಬೇಕು. ಅಂದ್ರೆ ನಾವು ಆ ಭತ್ತ ಕುಟ್ಟಿ ಕಸ ಅದನ್ನು ಅಕ್ಕಿ ತೆಗೆದು ಕಸ ಹಾಕಿ ಕಾಳು ನಾವು ಆ ಅಕ್ಷತೆಯನ್ನು ಹಾಕ್ತೀವಲ್ಲ ಮದುಮಕ್ಕಳಿಗೆ, ಅದ್ರೊಳಗೆ ಮಿಕ್ಸ್ ಮಾಡ್ತಾರು. ಮತ್ತು ಬಿಸಿದ ಅರಿಶಿನ ಮದುಮಕ್ಕಳಿಗೆ ಅರಿಶಿನ ಹಚ್ಚುವಾಗ ಅದನ್ನು ಯೂಸ್ ಮಾಡ್ತಾರು. ಇಲ್ಲಿ ನೋಡ್ರಿ, 5 ಮಂದಿಗೆ ಭತ್ತ ಕೊಟ್ಟವ್ರಿಗೆ ಮತ್ತು 5 ಮಂದಿಗೆ ಅರಿಶಿನ ಬಿಸೋರಿಗೆ ಸಪ್ರೇಟಾಗಿ ಉಡಿ ತುಂಬಿರು. ಅಂದ್ರೆ ಅವ್ರಿಗೆ ಭತ್ತದ ಕಾಳಿನಿಂದನೂ ಉಡಿ ತುಂಬಬೇಕು ಸಪ್ರೇಟ್. ಅಂದ್ರೆ ಅವ್ರು 5 ಮಂದಿ ಇವರು 5 ಮಂದಿ ಮುತ್ತೈದೆಯರಂತೆ ಕಸ ಅವ್ರಿಗೆ ಸಪ್ರೇಟಾಗಿ ಉಡಿ ತುಂಬಿ ಕಸ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಹೋಗಲಿ ಅಂದ್ರೆ ಕಿರ್ದೇನದಾರೆ ಮುಂದೆ ನೋಡ್ರಿ, ಈ ಕಡೆ ನೋಡ್ರಿ. ಎಲ್ಲರೂ ಇತ್ತು. ಈ ರೀತಿಯಾಗಿ ಒಳಕಲ್ಲು ಪೂಜಾದ್ದು ಭತ್ತದ್ದು ಮತ್ತು ಅರಿಶಿನದ್ದು ಶಾಸ್ತ್ರ ಮುಗಿಸಿದ್ದು ನಾವು. ಇವನ್ನೇನು ಭತ್ತ ಕುಟ್ಟಿರ್ತೇವಲ್ಲ ಮತ್ತು ಅರಿಶಿನ ಬಿಸಿರ್ತೇವಲ್ಲ, ಅದನ್ನು ಯಾವುದೇ ಒಂದು ಇದು ಮದುವೆ ಕಾರ್ಯಕ್ರಮಕ್ಕೆ ಅದನ್ನು ಕೈಲೇ ಒಂದು 5 ಸಲ ಶರ್ಗಿಲೆ ಬೆಳೆದು ತೊಗೊಂಡು ಕಾಸ ಬಟ್ಟಲೊಳಗೆ ಹಾಕಿಟ್ಕೊಂಡು ಅದನ್ನು ಅರಿಶಿನ ಮಿಕ್ಸ್ ಮಾಡೋದು. ಆಮೇಲೆ ನಾವು ಭತ್ತ ಕುಟ್ಟಿರ್ತೇವಲ್ಲ ಅವನು ಮರದ ಸಹಾಯದಿಂದ ಮಾಡೋದು. ಇಲ್ಲಿ ನೋಡ್ರಿ, ಶರ್ಗಿಲೆ ಒಂದು 5 ಸಲ ತಕ್ಕೊಂಡು ಕಾಸ ಆಮೇಲೆ ಕೈಲೇ ತೆಗೆದು ಕಾಸ ಅದನ್ನು ಅರಿಶಿನ ಮಕ್ಕಳಿಗೆ ಹಚ್ಚಾಕಿಡೋದು. ಮತ್ತು ಭತ್ತದ ಏನಿರ್ತೈತಲ್ಲ ಈ ರೀತಿ ತಕ್ಕೊಂಡು ಕಾಸ ಅವನ್ನ ಕೇರಬೇಕು. ಕೇರಿ ಕಾಸ ಅವನ್ನ ಅಕ್ಷತೆ ಮಾಡ್ಕೊಂಡು ಅಕ್ಷತೆ ಅಕ್ಕಿ ಕಾಳು ಕೂಡಿಸ್ರೆ ಈ ರೀತಿ ಶಾಸ್ತ್ರ ಆಯಿತು. ಮದುವೆ ಸಂಭ್ರಮ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಎಲ್ಲೂ ಇಲ್ದಲ್ಲಿದೆ ಸಡಗರ ಸಂಭ್ರಮ ಇರ್ತೈತಿ. ಅದ್ರೊಳಗೆ ಎಲ್ಲರೂ ಕೂಡಿರ್ತೇವೆ. ನಾನು ಅವ್ರ ಜೋಡಿ ಫೋಟೋ ತಕ್ಕೋಬೇಕು, ಇವ್ರ ಜೋಡಿ ಫೋಟೋ ತಕ್ಕೋಬೇಕು, ಅದನ್ನು ನಮ್ಮ ಸ್ಟೇಟಸ್ಗೆ ಹಾಕಬೇಕು ಅನ್ನೋದೊಂದು ಎಲ್ಲರಿಗೂ ಈಗಿನ ಟ್ರೆಂಡ್ ನಡೆದಿದೆ. ಈ ಥರ ನಾವೆಲ್ಲರೂ ಕೂಡಿ ಕಾಸ ಒಂದಷ್ಟು ಮಂದಿ ಫೋಟೋಗಳು ತಗೊಂಡು ಮತ್ತು ಅಕ್ಕಂಗಿಯರು, ನಮ್ಮ ಸೋದರತೆಯರು, ನಮ್ಮ ಅಂಟಿಗಳು ಎಲ್ಲರೂ ಮದುವೆ ಸಂಭ್ರಮ ಅಂದರೆ ಎಲ್ಲರೂ ಕೂಡಿರ್ತವೆ. ಎಲ್ಲರೂ ಈ ರೀತಿ ಒಂದಿಷ್ಟು ಫೋಟೋಗಳು ಎಲ್ಲರೂ ತಗೊಂಡು ನಾನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ತಿಳಿಸ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡೋದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಎಲ್ಲ ಮದುವೆ ವಿಡಿಯೋಗಳು ಮುಂದಿನ ದಿನದಿಂದ ಹಂಚ್ಕೊಳ್ತನು. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.